ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನಿಗೆ ಜನ್ಮ ಅನ್ನುವುದು ಇಲ್ಲ. ದೇವಕಿಯ ಗರ್ಭದಲ್ಲಿ ಅವತಾರ ಮಾಡಲಿ, ಯಾವ ಅದಿತಿಯ ಗರ್ಭದಲ್ಲಿ ಅವತಾರ ಮಾಡಲಿ, ಕೇವಲ ಅದು ಅವತಾರವಷ್ಟೇ. ಆದರೆ ಜನ್ಮ ಅನ್ನುವುದು ಭಗವಂತನಿಗೆ ಇಲ್ಲ ಅಂತನ್ನುವುದಾಗಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಅನೇಕ ಯುಕ್ತಿಗಳಿಂದ ತಾವು ಸಾಧನೆಯನ್ನು ಮಾಡ್ತಾ ಮುಂದೂ ಕೂಡ ಭಗವಂತನಿಗೆ ಗರ್ಭವಾಸದ ದುಃಖ ಇಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಂತಹ ಗರ್ಭವಾಸ ದುಃಖ ಇಲ್ಲದೇ ಇರುವ ಭಗವಂತ ನನ್ನ ಜೊತೆಗೆ ಪತಿಯಾಗಿ ಇರಲಿ ಎಂದು ಆ ಲಕ್ಷ್ಮೀದೇವಿ ಆಸೆ ಪಡ್ತಾ ಇದ್ದಾಳೆ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಆಕಳಿಸುವಾಗ ಯಶೋಧಾದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ ಭುವನವೆಲ್ಲವ ತೋರಿದುದಿಲ್ಲವೇ, ಆ ವಿಷ್ಣು ಗರ್ಭದೊಳಗಡಗುವನೇ ಶೋಭಾನೆ. ಒಂದು ಬಾರಿ ಯಶೋಧಾದೇವಿ ತನ್ನ ಮಗನನ್ನು ಮಲಗಿಸಬೇಕು ಅಂತ ತೊಡೆಯ ಮೇಲೆ ಮಗುವನ್ನು ಹಾಕಿಕೊಂಡು ಮೊಲೆ ಹಾಲನ್ನು ಕುಡಿಸ್ತಾ ಇದ್ಲಂತೆ. ಜಗತ್ತಿಗೆ ಹಾಲನ್ನು ನೀಡುವಂತಹ ಭಗವಂತ ಹಸಿವರಿತು ತಾಯಿ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು, ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದೆ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು ರಕ್ಷಿಸು ನಮ್ಮ ನನವರತ ಅಂದಂತೆ ಇಡೀ ಜಗತ್ತಿಗೇನೆ ತಾಯಿಯಂತೆ ನಿಂತುಕೊಂಡು ಹಾಲನ್ನು ಕುಡಿಸುವಂತಹ ಭಗವಂತ, ಅಂತಹ ಭಗವಂತನಿಗೆ ಯಶೋಧಾದೇವಿ ಹಾಲನ್ನು ಕುಡಿಸ್ತಾ ಇದ್ಲಂತೆ. ದಾಸರಂತಾರೆ ಅದಕ್ಕೆ, ಏನು ಸುಕೃತವ ಮಾಡಿದಳು ಯಶೋದೆ, ಗಾನಲೋಲನ ಮುದ್ದಿಸುವಳಂತೆ, ಏನು ಸುಕೃತವ ಮಾಡಿದಳು ಯಶೋದೆ. ಮನೆಯಲ್ಲಿರುವ ಯಾವುದೋ ಒಂದು ಮೂರ್ತಿಗೆ ಪಂಚಾಮೃತ ಮಾಡಿದರೆ ಸಾಕು, ಆನಂದ ಪಟ್ಟು ಬಿಡ್ತೇವೆ, ಇವತ್ತು ನಮ್ಮ ಮನೆಯಲ್ಲಿ ಪಂಚಾಮೃತ ಮಾಡಿದೆವು ಅಂತ. ಆದರೆ ನಿತ್ಯದಲ್ಲಿ ಅಪ್ರಾಕೃತ ಶರೀರನಾದಂತಹ ಭಗವಂತನಿಗೆ ತನ್ನ ಮೊಲೆ ಹಾಲನ್ನು ಕುಡಿಸುವಂತಹ ಸೌಭಾಗ್ಯ ಯಶೋಧಾದೇವಿಗೆ. ಆ ಯಶೋಧಾದೇವಿ ಹಾಲನ್ನು ಕುಡಿಸ್ತಾ ಇರುವಾಗ ಕೃಷ್ಣನಿಗೆ ನಿದ್ದೆ ಬಂತಂತೆ. ಯಾವ ಭಗವಂತನಿಗೆ ನಿದ್ದೆ, ಜರ, ಮುಪ್ಪು, ರೋಗ ಇದ್ಯಾವುದೂ ಕೂಡ ಇಲ್ಲವೋ ಅಂತಹ ಭಗವಂತ ನಿದ್ದೆಗೆ ಜಾರಿದವನಂತೆ ನಟಿಸ್ತಾ ಇದ್ದಾನೆ. ಅದ್ಭುತವಾದಂತಹ ಭಗವಂತನ ಮಂದಹಾಸ, ಅದ್ಭುತವಾದಂತಹ ಮುಖ ನಮ್ಮ ಭಗವಂತನದು. ಫೋಟೋದಲ್ಲಿರುವ ಮುಖವನ್ನು ನೋಡಿದರೆ ಆನಂದ ಪಟ್ಟು ಬಿಡ್ತೇವೆ. ಆದರೆ ಎದುರುಗಡೆ ಶರೀರನಾದಂತಹ ಭಗವಂತನ ಮುಖವನ್ನು ನೋಡುವಂತಹ ಆ ಯಶೋಧಾದೇವಿಗೆ ಎಷ್ಟು ಆನಂದವಾಗಿರಲಿಕ್ಕಿಲ್ಲ, ಅಷ್ಟು ಪೂರ್ಣವಾದಂತಹ ಆನಂದ. ಪೊಳೆವ ನೀರೊಳು ಗೆಲ್ಲುವ ಮೋರೆಯ ನೆಲವ ನೋಡುವ ಸುಳಿವ ಕಂಬದಿ, ಇಳಿಯ ನಳಿಯುವ ಬಳಿರೆ ಭಾರ್ಗವ ಖಳನ ಛೇದಿಸಿ ಕೊಳ್ಳಲ ಧ್ವನಿಗೆ, ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಬಹು ಹವಣೆಗಾರನೆ ತಿಳಿಯದೋ ರಂಗ ತಿಳಿಯದೋ ನಿನ್ನಾಟ, ತಿರುಪತಿಯ ವೆಂಕಟ. ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಬಹು ಹವಣೆಗಾರನೆ. ಇಷ್ಟೊಂದು ಪರಿಪೂರ್ಣವಾದಂತಹ ಒಂದು ಸೌಂದರ್ಯ ನಮ್ಮ ಭಗವಂತನದು. ಆ ಭಗವಂತನ ಸೌಂದರ್ಯವನ್ನು ನೋಡ್ತಾ ಇರಬೇಕಾದರೆ ಪುಟ್ಟ ಬಾಲಕ ಕೃಷ್ಣ ಆಕಳಿಸಿಬಿಟ್ನಂತೆ. ಆಕಳಿಸಿದಾಗ ಎಷ್ಟು ಚಂದ ಆಕಳಿಸ್ತದೆಯೋ ಕೂಸು, ಪುಟ್ಟದಾದ ಬಾಯಿ ಅಂತ ನೋಡ್ತಾ ಇದ್ದಾಳೆ. ಆದರೆ ಆ ಪುಟ್ಟದಾದ ಬಾಯಿಯಲ್ಲಿ ದೊಡ್ಡದಾದ ಬ್ರಹ್ಮಾಂಡವೇ ಕಂಡುಬಿಟ್ಟಿದೆ ಯಶೋದೆಗೆ. ನಮ್ಮ ಬಾಯಿ ಸಣ್ಣದು, ಮಾತುಗಳು ದೊಡ್ಡದಿರ್ತದೆ. ಭಗವಂತನ ಮುಖವೂ ಸಣ್ಣದು, ಅದರಲ್ಲೂ ಬಾಯಿ ಸಣ್ಣದು, ಅದರಲ್ಲಿ ದೊಡ್ಡದಾದ ಬ್ರಹ್ಮಾಂಡವೇ ತುಂಬಿ ಹೋಗಿದೆ ಅಂತೆ ನೋಡಿ. ಇಂತಹ ಭಗವಂತನನ್ನು ನೋಡಿದ ಕ್ಷಣ ಗಾಬರಿಯಾಗಿಬಿಟ್ಟಿದ್ದಾಳೆ. ನನ್ನ ಭಗವಂತ, ನನ್ನ ಕೃಷ್ಣ ಅದ್ಭುತವಾದಂತಹ ಸಾಮರ್ಥ್ಯವುಳ್ಳವ, ಇವನು ಪರಮಾತ್ಮನೇ ಎನ್ನುವ ಬುದ್ಧಿ ಯಶೋದೆಗೆ ಬಂದಿದೆ. ಆದರೆ ಮತ್ತೆ ಭಗವಂತ ಬಾಯಿ ಮುಚ್ಚಿದ, ನನ್ನ ಮಗ ಎನ್ನುವ ಮಮತೆ ಮಮಕಾರ ಬೆಳೆದು ಬಿಟ್ಟಿದೆ.
ಇಂತಹ ಭಗವಂತ ಇಡೀ ಬ್ರಹ್ಮಾಂಡವನ್ನೇ ಬಾಯಿಯೊಳಗೆ ಇಟ್ಟುಕೊಂಡಂತಹ ಭಗವಂತ, ಇಂತಹ ಭಗವಂತ ಯಾರೋ ಒಬ್ಬರ ಸ್ತ್ರೀಯರ, ಯಶೋದೆಯ, ದೇವಕಿಯ, ಅದಿತಿಯ ಗರ್ಭದಲ್ಲಿದ್ದಾನೆ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ವಾದಿರಾಜರು ಕೇಳ್ತಾ ಇದ್ದಾರೆ. ಅಂದಮೇಲೆ ಇಂತಹ ಭಗವಂತನ ಸಾಮರ್ಥ್ಯ ಯಾರ ಜಠರದಲ್ಲಿ, ಯಾರ ಗರ್ಭದಲ್ಲಿ ಹೋಗಿ ಕೂಡುವಂತಹ ಸಾಮರ್ಥ್ಯ ಭಗವಂತನಿಗಿದ್ದರೂ ಕೂಡ ಈ ಭಗವಂತನನ್ನು ಹೊರುವಂತಹ ಸಾಮರ್ಥ್ಯ ಆ ಗರ್ಭಕ್ಕೆ ಎಲ್ಲಿ ಸಿಕ್ಕೀತು ಅಂತ ಅಂದ ಮೇಲೆ ಇಂತಹ ಭಗವಂತ ಇಡೀ ಆಕಳಿಸುವಾಗ ಯಶೋಧಾ ದೇವಿಗೆ ತನ್ನ ಒಳಗಡೆನೇ ಇರುವಂತಹ ಇಡೀ 14 ಲೋಕಗಳನ್ನು ತೋರಿಸಿದಂತಹ, ಬ್ರಹ್ಮಾಂಡವನ್ನೇ ತೋರಿಸಿದಂತಹ ಭಗವಂತ, ಇಂತಹ ಭಗವಂತನಿಗೆ ಗರ್ಭವಾಸದ ದುಃಖ ಇರಲಿಕ್ಕೆ ಸಾಧ್ಯ ಏನು? ಗರ್ಭವಾಸ ಇರಲಿಕ್ಕೆ ಸಾಧ್ಯ ಏನು? ದುಃಖ ಆಮೇಲೆ ಗರ್ಭವಾಸ ಇರಲಿಕ್ಕೆ ಸಾಧ್ಯ ಏನು ಅಂತ ವಾದಿರಾಜರು ಕೇಳ್ತಾ ಇದ್ದಾರೆ. ಆಕಳಿಸುವಾಗ ಯಶೋಧಾ ದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ ಭುವನವೆಲ್ಲವ ತೋರಿದುದಿಲ್ಲವೇ ಆ ವಿಷ್ಣು ಗರ್ಭದೊಳಗಡಗುವನೇ ಶೋಭಾನೆ. ಇಂತಹ ಕೋಟಿ 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 ಬ್ರಹ್ಮಾಂಡಗಳನ್ನು ಚಿಕ್ಕ ಪದಾರ್ಥವನ್ನಾಗಿ ತನ್ನ ರೋಮದಲ್ಲಿ, ತನ್ನ ಕೂದಲಿನಲ್ಲಿ ಇಟ್ಟುಕೊಂಡಿದ್ದಾನಂತೆ ಭಗವಂತ. ಎಷ್ಟು ಅನೇಕ ರೀತಿಯಾದಂತಹ 14 ಲೋಕಗಳಿಂದ ಕೂಡಿರ್ತಕ್ಕಂತಹ ಬ್ರಹ್ಮಾಂಡ, ಪ್ರತಿಯೊಂದು ಬಾರಿ ಕೋಟಿ 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 ಬ್ರಹ್ಮಾಂಡಗಳನ್ನು ತನ್ನ ಕೇವಲ ಕೂದಲಿನ ತುದಿಯಲ್ಲಿ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯ ನಮ್ಮ ಭಗವಂತನಿಗೆ ಇದೆ. ಇಷ್ಟೆಲ್ಲವನ್ನು ಇಟ್ಟುಕೊಂಡಂತಹ ಭಗವಂತ ಗರ್ಭದಲ್ಲಿ ಹೇಗೆ ಕುಳಿತುಕೊಳ್ತಾನೆ ಹೋಗಿ ಅನ್ನುವುದಾಗಿ ಆ ವಾದಿರಾಜರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟೆಯ ಜಂಡವ, ಅಣುರೋಮ ಕೂಪದಲ್ಲಿ ಆಳ್ದ ಶ್ರೀಹರಿಯ ಜನನಿ ಜಠರವೂ ಒಳಗೊಂಬುವುದೇ ಶೋಭಾನೆ. ಒಂದು ಆನೆಯನ್ನು ಚಿಕ್ಕ ಪಾತ್ರೆಯಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯ ಏನು? ಹೇಗೆ ಅದು ಸಾಧ್ಯವಿಲ್ಲವೋ ಹಾಗೆ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಅಣುವಿನಲ್ಲಿ, ತನ್ನ ಅಣುವನ್ನಾಗಿ ಮಾಡಿ ತನ್ನ ಕೂದಲಿನಲ್ಲಿ ಇಟ್ಟುಕೊಂಡಂತಹ ಭಗವಂತ ಜನನಿ ಜಠರದಲ್ಲಿ, ಅಂದರೆ ತಾಯಿಯ ಗರ್ಭದಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೇನು? ಆತನಿಗೆ ಗರ್ಭವಾಸ ದುಃಖ, ಗರ್ಭವಾಸ ಶಕ್ಯವೇ ಇಲ್ಲ ಎನ್ನುವುದಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ ವಾದಿರಾಜರು. ಜಲಜಾಕ್ಷ ಬೆಟ್ಟವನು ಪೊತ್ತು ಬಳಲಿದಾಗ ಸಲಹಬೇಕೆಂದು ಬೇಸರಿಸಲಿಲ್ಲ, ಸುಲಭದಲ್ಲಿ ಶೇಷಾಚಲನಾಗಿಪ್ಪ ಒಲಿದೆನ್ನ ಸಂರಕ್ಷಿಸೋ ವಿಜಯ ವಿಠಲ. ಮುದದಿಂದ ನಾನೊಬ್ಬ ಭಾರವಾದೆನೆ, ಮುದದಿಂದ ನಾನೊಬ್ಬ ಭಾರವಾದೆನೆ. 14 ಲೋಕಗಳನ್ನಾಳುವ ತಂದೆಗೆ ಮುದದಿಂದ ನಾನೊಬ್ಬ ಭಾರವಾದೆನೆ, ಮುದದಿಂದ ನಾನೊಬ್ಬ ಭಾರವಾದೆನೆ. ಇಂತಹ 14 ಲೋಕಗಳನ್ನು ಕೋಟಿ ಕೋಟಿ ಇಟ್ಟುಕೊಂಡಂತಹ ಭಗವಂತ ತನ್ನ ರೋಮ ಕೂಪದಲ್ಲಿ, ಇಂತಹ ಭಗವಂತ ಯಾರ ಗರ್ಭವನ್ನು ಹೊಕ್ಕಲಿಕ್ಕೂ ಸಾಧ್ಯವಿಲ್ಲ. ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿ ಅಜಂಡವ, ಅಣುರೋಮ ಕೂಪದಲ್ಲಿ ಆಳ್ದ ಶ್ರೀಹರಿಯ ಜನನಿ ಜಠರವೂ ಒಳಗೊಂಬುವುದೇ ಶೋಭಾನೆ.